ಸಿನಿಮಾಗೆ ನೀವು ಇಷ್ಟಪಡುವಂತ ನಟ ಶಿವಣ್ಣ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಗ್ರೆಸ್ ಮಾಡಿರುವಂತದ್ದು ಮತ್ತೆ ಸಿನಿಮಾದ ಕಂಟೆಂಟ್ ಮತ್ತೆ ಕ್ವಾಲಿಟಿ ಬಗ್ಗೆ ಮಾತಾಡೋದು. ಎಲ್ಲ ಒಂದ್ ಕಡೆ ಸಾಂಗ್ ಅನ್ನ ಅಲ್ಲಿ ಸುಮ್ಮನೆ ಲಾಂಚ್ ಮಾಡ್ಸಕ್ ಹೋಗಿರ್ತೀರಿ, ಕ್ವಾಲಿಟಿ ಮತ್ತೆ ಮೇಕಿಂಗ್ ನೋಡಿ ಇಲ್ಲ ನಾನೇ ಬರ್ತೀನಿ ಬಾ ಅಂತ ಅನ್ಬಿಟ್ಟು ಬಂದು ಅವತ್ತು ವೇದಿಕೆ ಮೇಲೆ ನಿಂತು ನಿಮ್ ಬಗ್ಗೆ ಆಗ್ಲಿ ಅಥವಾ ದುಷ್ಯಂತ್ ಅವ್ರ ನಟನೆ ಬಗ್ಗೆ ಮಾತನಾಡ್ತಾ ಇದ್ರು. ಸೊ ಎಷ್ಟು ಖುಷಿ ಆಯ್ತು ಅದು ಬಹಳ ಅಂದ್ರೆ ಶಿವಣ್ಣ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ಚಿಕ್ಕ ವಯಸ್ಸಿನಿಂದ ನನ್ಗೆ ಈಗಲೂ ಹೇಳಿದೆ ಶಿವಣ್ಣ ನಮ್ಗೆ ಸಂಯುಕ್ತದಲ್ಲಿ ಒಂದು ಪಾರ್ಟ್ ಇದೆ ಅವ್ರದ್ದು, ಅಂದ್ರೆ ಹೆದರಿಕೆ ಆಗುತ್ತೆ. ಮೊನ್ನೆನೂ ಹೇಳ್ದೆ ಶಿವಣ್ಣ ನಿಮ್ಮ ಅಷ್ಟು ಫಿಲಮ್ ಅಲ್ಲೂ ನನಗೆ ಸಂಯುಕ್ತ ಅಂದ್ರೆ ಇನ್ನೂ ಅಂದ್ರೆ ಕ್ಲೋಸ್. ಎಷ್ಟೊಂದು ಸಿನಿಮಾದಲ್ಲಿ ಅಂದ್ರೆ ಬಿಗ್ ಫ್ಯಾನ್ ಶಿವಣ್ಣಂದು. ಶಿವಣ್ಣನಿಗೆ ಹೋಗಿ ತೋರಿಸಿದಾಗ ಅಂದ್ರೆ ಪಾಪ ಅವರು ಶೂಟಿಂಗ್ ಅಲ್ಲಿ ಇದ್ರು, ಒಂದು ಇಲ್ಲೇ ಗಾಂಧಿನಗರದಲ್ಲಿ ಶೂಟಿಂಗ್ ನಡೀತಿತ್ತು. 2 ದಿವಸ ಹಿಂದೆ ಜಸ್ಟ್ ವಿ ಮೆಟ್ 3 days ಬ್ಯಾಕ್. ಶಿವಣ್ಣವ್ರನ್ನ ಹೋಗ್ಬಿಟ್ಟು ತೋರಿಸಿದ್ವಿ, ಹಿಂಗ ಅಣ್ಣ ನೋಡ್ರಿ ಅಂತ. ಬರ್ತೀನಮ್ಮ ಇವೆಂಟಿಗೆ ಬರ್ತೀನಿ ಅಂದ್ಬಿಟ್ಟು ಬಂದ್ರು. ಅಂದ್ರೆ ಅವತ್ತೇ ಸಖತ್ ಇಂಪ್ರೆಸ್ ಆಗಿರೋ, ಯಾಕಂದ್ರೆ ನಾವು ಅವ್ರಿಗೆ ಶೋರಿಲ್ ಅಂತ ತೋರಿಸ್ತೀವಿ, ಬಿಸ್ನೆಸ್ ಶೋರಿಲ್ ಅಂತ ಮಾಡ್ಕೊಂಡಿರ್ತೀವಿ. ಅಂದ್ರೆ ಅದೇನು ಇನ್ನೂ ಬಿಟ್ಟಿಲ್ಲ ನಾವು, ಮೇ ಬಿ ಸಿನಿಮಾ ಆದ್ಮೇಲೆ ಅದನ್ನ ಬಿಡ್ತೀವಿ. ಆ ಶೋರಿಲ್ ತೋರಿಸಿದ್ವಿ, ಮತ್ತೆ ಟೀಸರ್ ತೋರಿಸಿದ್ವಿ, ಮತ್ತೆ ಒಂದು ಸಾಂಗ್ ತೋರಿಸಿದ್ವಿ. ಶಿವಣ್ಣ ಅದನ್ನ ನೋಡ್ಬಿಟ್ಟು ಬರ್ತೀನಮ್ಮ ನಿಮ್ಗೆ ಏನ್ ಬೇಕೋ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಪಾಪ ಇವೆಂಟಿಗೆ ಬಂದು, ಇವೆಂಟ್ ಅಲ್ಲಿ ನೀವೇ ನೋಡಿರಿ ಎಷ್ಟು ಖುಷಿಯಾಗಿ. ಶಿವಣ್ಣನ ಎನರ್ಜಿ ಯಾರು ಸಾರ್ ಮ್ಯಾಚ್ ಮಾಡಕ್ ಆಗ್ತದೆ ಯಪ್ಪ ಅವ್ರಿಗೆ, ಅಂದ್ರೆ ಸರ್ ನಮಗೂ ಮ್ಯಾಚ್ ಮಾಡಕ್ ಆಗಲ್ಲ ಅವ್ರಿಗೆ. ಸೊ ಆ ತರ ವ್ಯಕ್ತಿ ಬಂದು ನಮಗೆ ಹರಸಿ ಹಾರೈಸಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅಂತಂದ್ರೆ, ಆಮೇಲೆ ಒಂದ್ ಮಾತು ಹೇಳಿದ್ರು ಶಿವಣ್ಣ, ಸಕ್ಸಸ್ ಪಾರ್ಟಿಲ್ ಮೀಟ್ ಮಾಡೋಣ ಅಂತ. ಇದೆಷ್ಟು ವಿರಳ ಅಲ್ಲ. ಅಂದ್ರೆ ಮೊದಲನೇ ಸಿನಿಮಾ ಮಾಡ್ತಿರೋರಿಗೆ, ಅಂದ್ರೆ ನಮ್ದು ಒಂದು ಟೀಮ್ ಕಟ್ಕೊಂಡು, ನನಗಾಗಿರ್ಬೋದು ದುಷಿಗಾಗಿರ್ಬೋದು, ಮೊದಲನೇ ಸಿನಿಮಾದಲ್ಲಿ ಅಂತ ದೊಡ್ಡ ವ್ಯಕ್ತಿತ್ವ ಇರೋರು ಸಕ್ಸಸ್ ಪಾರ್ಟಿಲಿ ಸಿಗನಮ್ಮ ಅಂತ ಒಂದು ಮಾತಂದಾಗ ಅದಕ್ಕಿಂತ ಖುಷಿ ಏನ್ ಬೇಕು ಸರ್. ನಮ್ಗೆ ಅವತ್ತು ಊಟ ಅಂದ್ರೆ ಹಬ್ಬದ ಊಟ ಮಾಡ್ದಂಗ ಆಗೋಯ್ತು ಅವತ್ತು. ಅವ್ರ ಪ್ರಿಡಿಕ್ಷನ್ ಇರುತ್ತೆ ಆ ಸಿನಿಮಾದ ಕ್ವಾಲಿಟಿ ಮತ್ತೆ ಮೇಕಿಂಗ್ ಅದೇ ಗೆಲ್ಲುತ್ತೆ ಒಂದು ನಂಬಿಕೆ, ಮತ್ತೆ ಹೊಸಬರು ಬರ್ಬೇಕು ಅನ್ನೋ ಒಂದು ವಿಚಾರ. ಅವತ್ತು ಶಿವಣ್ಣ ಹೇಳಿದ್ರಲ್ಲ, ನಿಮ್ಗೆ ಏನ್ ಬೇಕ್ರಮ್ಮ ಪ್ಲಾನ್ ಮಾಡೋಣ, ಇದನ್ನ ಇನ್ನೂ ಚೆನ್ನಾಗಿ ಮಟ್ಟಕ್ಕೆ ತಗೊಂಡೋಗೋಣ, ಆಮೇಲೆ ಪ್ರೀಮಿಯರ್ ಶೋಗೆ ಬರ್ತೀನಿ ಅಂತಂದ್ರು ಶಿವಣ್ಣ. ನಮಗೆ ನಾವು ಏನ್ ನಿಜವಾಗ್ಲೂ ನಡೀತಾ ಇದೆಯಾ, ಇದೇನು ಭ್ರಮೇಲಿ ಇದೀವ ಅಂತ ಅನಿಸ್ತಿತ್ತು. ಅಂದ್ರೆ ಆ ಪಾಸಿಟಿವ್ ವೈಬ್ಸ್ ಶಿವಣ್ಣ ಹೇಳ್ದಂಗೆ, ಈ ಒಂದ್ ಏನು ಅಂತಂದ್ರೆ ಈ ಒಂದೊಂದು ಸಿನಿಮಾನ ನಾವು ಮಾಡ್ತೀವಿ, ಇನ್ನೊಂದೊಂದು ಸಿನಿಮಾ ಆಗುತ್ತೆ. ಈ ಗತವೈಭವ ಸಿನಿಮಾ ಮಾಡಿರೋದಲ್ಲ, ದೇವರೊಳಗ್ಲೂ ಮಾಡೋದು, ನಮ್ಗೆ ಶಕ್ತಿನೇ ಇಲ್ಲ ಮಾಡಕ್ಕೆ. ಇದು ಸಿನಿಮಾ ಆಗಿದೆ ಅಂದ್ರೆ ಯಾವ ಟೈಮಲ್ಲಿ ಏನೇನು ಬೇಕೋ ಅದೆಲ್ಲಾರು ಅವ್ರಾಗವ್ರೆ ಬರ್ತಿದ್ದಾರೆ. ಶಿವಣ್ಣ ಸಾಂಗ್ ಲಾಂಚಿಗೆ ಬರ್ತಾರೆ ಅಂದ್ರೆ ನಾವು ಕನಸಲ್ಲಿ ಅನ್ಕೊಂಡಿರಲಿಲ್ಲ. ಬಂದ್ರು, ಅಷ್ಟು ಅಂದ್ರೆ ಡ್ಯಾನ್ಸ್ ಮಾಡ್ತಾರ, ಈ ತರ ಹೊಗಳ್ತಾರ. ಸರ್ ಯಾರು ಸರ್ ಅನ್ಕೊಂಡಿರ್ತಾರೆ ಶಿವಣ್ಣ ಬಂದು ಈ ತರ ಎಲ್ಲ ನಮ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂತ. ಕ್ವಾಲಿಟಿ ಬಗ್ಗೆ ಮಾತಾಡಿದ್ರು, ದುಷ್ಯಂತ್ ಆಕ್ಟಿಂಗ್ ಬಗ್ಗೆ ಮಾತಾಡಿದ್ರು. ಆಮೇಲೆ ನಾವು ಇನ್ನೊಂದು ಮಾತು ಹೇಳಿದ್ದೆ, ಅದೇ ಅಣ್ಣ ಅವರು ಮತ್ತೆ ಕಮಲ್ ಹಾಸನ್ ಆದ್ಮೇಲೆ ಒಂದೇ ಇದರಲ್ಲಿ 4 ಪಾತ್ರ ಮಾಡಿರೋದು ದುಷ್ಯಂತ. ಅದನ್ನ ಅಣ್ಣ ಅಂದ್ರೆ ರೆಸೊನೇಟ್ ಮಾಡೋದು ಅದನ್ನ. ಹೌದು, ದೀಪಕ್ ಅವ್ರು ಹೇಳಿದ್ರು ಕರೆಕ್ಟ್ ಅನ್ಸುತ್ತಲ್ವಾ. ಶಿವಣ್ಣ ಹೇಳಿದ್ ನನಗೆ ಏನೋ ತಪ್ಪು ಮಾತಾಡಿದೀನೋ ಅನ್ಸ್ಬಿಡ್ತು. ಬಟ್ ಶಿವಣ್ಣ ಹೇಳಿದಾಗ ನನಗೆ ಮನ್ಸಿಗೆ ಒಂಥರ ಏನೋ ಒಂಥರ ಸಮಾಧಾನ. ಅಂದ್ರೆ ನಾವು ಚಿಕ್ಕ ಹುಡುಗರು, ಅಂದ್ರೆ ಚಿಕ್ಕ ಇದ್ರಲ್ಲಿರೋರು ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಏನೋ ಒಂದು ಬಾಯ್ ತಪ್ಪು ಬಂದ್ಬಿಟ್ಟೇನಪ್ಪ ಅನ್ನೋ ತರ ಹೆದರಿಕೆ ಇತ್ತು. ಶಿವಣ್ಣ ಬಂದು ಅದನ್ನ ರೆಸೊನೇಟ್ ಮಾಡಿ ಅದನ್ನ ರಿಪೀಟ್ ಮಾಡೋದಲ್ಲ, ಇಲ್ಲಪ್ಪ ಎಂತ ದೊಡ್ಡ ವ್ಯಕ್ತಿತ್ವ ಶಿವಣ್ಣಂದು. ಅಂದ್ರೆ ಅಷ್ಟು ಸಮಾಧಾನ ಆಯ್ತು ನಮ್ಗೆ ಅವತ್ತು. ಸರ್, ಇನ್ನು ಕೊನೆಯ ಹಂತದಲ್ಲಿ ಇದ್ದೀರಿ. ಸೊ ಇನ್ನು ಬೆರಳೆಣಿಕೆ ದಿನಗಳಷ್ಟೇ ಉಳಿದಿರುವಂಥದ್ದು. ಸೊ ಒಳಗಡೆ ಒಂದು ಭಯ ಏನೋ ಒಂದಷ್ಟು ಇರುತ್ತೆ. ಏನ್ ಫೀಲ್ ಆಗ್ತಿದೆ ಅಂತ ಈಗ ಸದ್ಯಕ್ಕೆ? ಯಾಕಂದ್ರೆ ಒಂದಷ್ಟು ಥಿಯೇಟರ್ ಸೆಟಪ್ ಆಗಲಿ ಅಥವಾ ಸಿನಿಮಾ ಪ್ರಚಾರದ ವಿಚಾರ ಆಗಲಿ ಎಲ್ಲವೂ ತಲೆನಲ್ಲಿ ಹೋಗ್ತಾ ಇರುತ್ತೆ. ಸೊ ಇಂಥದ್ದೊಂದು ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀರಿ. ಸೊ ಇಂಡಸ್ಟ್ರಿ ಅದೇ ತರ ಸಾಥ್ ಕೊಡ್ತಾ ಇದೆ. ಸೊ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಇದರಲ್ಲಿ ಆಕ್ಚುಲಿ ನಾನು ನಿಜ ಹೇಳ್ಬೇಕು ಅಂದ್ರೆ ನಮಗೆ ಭಯ ಆಗ್ತಾ ಇಲ್ಲ. ಅಂದ್ರೆ ನಿಮ್ಗೆ ಅನ್ನಿಸ್ಬೋದು ಅಂದ್ರೆ ಒಂದ್ರೆ ಬಟರ್ಫ್ಲೈಸ್ ಅಂತ ಹೇಳ್ತೀವಿ, ಬಟ್ ಇದರಲ್ಲಿ ನಮ್ಗೆ ಯಾವ್ದೇ ಬಟರ್ಫ್ಲೈಸ್ ಅನ್ನಿಸ್ತಿಲ್ಲ, ಭಯ ಆಗ್ತಿಲ್ಲ. ಯಾಕೆಂದ್ರೆ ನಾವು ಸಿನಿಮಾ ನಾವು ಏನ್ ಎಂಡ್ ಪ್ರಾಡಕ್ಟ್ ಬಂದಿದೆ ಅದನ್ನ ನೋಡಿದೀವಿ, ಇಂಡಸ್ಟ್ರಿಲಿ ತೋರಿಸಿದೀವಿ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ತೋರಿಸಿದೀವಿ. ಎಲ್ಲಾರು ಮಾತಾಡ್ತಿರೋದು ಒಂದೇ, ಸಕ್ಸಸ್ ಪಾರ್ಟಿಲಿ ಮೀಟ್ ಆಗೋಣ ಅಂತ ಹೇಳ್ತಾ. ಅಂದ್ರೆ ಅವ್ರು ಹೇಳ್ತಿರೋದು ನಿಮ್ ಸಕ್ಸಸ್ ಪಾರ್ಟಿ ಅಲ್ಲ, ನಾನ್ ಸಕ್ಸಸ್ ಪಾರ್ಟಿ ಮಾಡ್ತೀನಿ, ನೀವು ಬನ್ನಿ ಅಂತ ಹೇಳ್ತಿದ್ದಾರೆ. ನನ್ನ ಹೆಸರುಗಳು ಅಂದ್ರೆ ಬೇಡ ಹೇಳೋದು, ಯಾಕೆಂದ್ರೆ ನಾವ್ ಯಾವ್ದೇ ಜರ್ನಿ ಆಗ್ತಿರೋದು ಎಲ್ಲ ನೋಡಿರೋರು ಹೇಳ್ತಿರೋದು ಹಂಗೆ, ನಾವು ಸಕ್ಸಸ್ ಪಾರ್ಟಿಲಿ ಮೀಟ್ ಆಗೋಣ ನಿಮ್ಮನ್ನ. ಅದಾದ್ಮೇಲೆ ಹೇಳ್ತಿರೋದು ಏನ್ ಕ್ವಾಲಿಟಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಆಫ್ ಮೇಕಿಂಗ್ ಇರ್ಬೋದು, ಇಷ್ಟು ಅದ್ಭುತವಾಗಿ ಬಂದಿದೆ. ಆಮೇಲೆ ಎಲ್ಲಾರು ಮಾತಾಡ್ತಿರೋದು ದುಷ್ಯಂತ್ ಬಗ್ಗೆ, ಆ ನಟನೆ, ಆಮೇಲೆ ಅವ್ರದ್ದು ಭಾಷಾ ಉಚ್ಚಾರಣೆ ಇರ್ಬೋದು, 4 ಕಾಲಘಟ್ಟದಲ್ಲಿ ನಡೆದಿರೋ ಆಕ್ಟಿಂಗ್ ಇರ್ಬೋದು. ಅಪ್ಪ ಅಂದ್ರೆ ಆ ಹುಡುಗ ಅದೃಷ್ಟ ಮಾಡ್ಕೊಂಡೇ ಬಂದಿರ್ಬೇಕಂದ್ರೆ ಅಷ್ಟೇ ಕಷ್ಟಪಟ್ಟಿದ್ದಾನೆ. ಯಾಕಂದ್ರೆ ನಾನ್ ಚಿಕ್ಕ ಹುಡುಗಿಂದ ನೋಡಿದೀನಿ. ಎಲ್ಲಾದು ಇದ್ದು ಒಂದೊಂದು ಆ ಟೈಮಲ್ಲಿ ಏನೋ ಆಗಲ್ಲ ಅನ್ನೋದು ಒಂದಿರುತ್ತೆ ನೋಡಿ, ಆ ತರದ ಹುಡುಗ ಅದು. ಬಟ್ ಅಷ್ಟೇ ಕಷ್ಟ ಪಡ್ಕೊಂಡು ಅಷ್ಟು ವರ್ಷದಿಂದ ಅಷ್ಟು ಹಂಬಲ್ ಆಗಿ ತುಂಬಾ ಎಫರ್ಟ್ ಹಾಕಿ, ಅಂದ್ರೆ ನಮಗೆ ಗೊತ್ತು ಅದು ಏನೇನು ನಾವು ವೆಂಟ್ ಥ್ರೂ ಅನ್ನೋದು ನಮಿಗಳಿಗೆ ಮಾತ್ರ ಗೊತ್ತು. ಒಂದು ಸಿನಿಮಾ ಅಂತ ಬಂದಾಗ, ಇಷ್ಟು ಬಜೆಟ್ ಅಂತ ಬಂದಾಗ ದುಡ್ಡಿಂದ ಒಂದೊಂದ್ಸಲಿ ಸಮಸ್ಯೆಗಳು ಆಗ್ತವೆ.
ಯಾವುದೇ ಏನೇ ಆಗಲಿ ತಡ್ಕೋಬೋದು, ಬಟ್ ದುಡ್ಡಿನ ಸಮಸ್ಯೆ ಬಂದಾಗ ಏನಾರ ಒಂದು ಅಡ್ಜಸ್ಟ್ ಮಾಡೋ ಅಂಥದ್ದು ಒಂದು ಇರುತ್ತಲ್ಲ, ಅದೊಂಥರ ಹಿಂಸೆ. ಬಟ್ ಸಿನಿಮಾಗೋಸ್ಕರ ಏನಿಲ್ಲ, ಏನಾನ ಆಗ್ಲಿ ಓಕೆ. ಮಾಡೋಣ ಗುರು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ನುಗ್ಗಿದೀವಿ. ಕಾನ್ಫಿಡೆನ್ಸ್ ಇದೆ, ತುಂಬಾ ಚೆನ್ನಾಗಿ ಅಂದ್ರೆ ಬಂದಿದೆ, ಎಲ್ಲಾರು ಮಾತಾಡ್ತಿದ್ದಾರೆ. ಸೊ ಆಡಿಯನ್ಸ್ನು ಅದನ್ನ ನಿಜವಾಗ್ಲೂ ಒಪ್ಕೊಂತೀರಾ. ಎಸ್ಪೆಷಲಿ ಮಂಗಳೂರು ಭಾಗದಲ್ಲಿ ಅದೊಂದು ಲವ್ ಸ್ಟೋರಿ ಇದೆಯಲ್ಲ, ಅದು ಔಟ್ ಆಫ್ ದಿ ವರ್ಲ್ಡ್, ಯಾರಿಗೆ ಆದ್ರೂ ಹಾರ್ಟ್ ಟಚ್ ಆಗುತ್ತೆ. ಅದಾದ್ಮೇಲೆ ಪೋರ್ಚುಗಲ್ಲು ಲಾ ಫ್ರಯಾಟು, ಅಂದ್ರೆ ನಿಮಗೆ ನಕ್ಕು ನಕ್ಕು ಹೊಟ್ಟೆ ನೋವಾಗುತ್ತೆ. ತಿರ್ಗಾ ಸನಾತನ ಧರ್ಮ, ದೇವಲೋಕ, ಚಿಕ್ಕ ಹುಡುಗನ ಬಂದ್ರು ಆ ಚಿಕ್ಕ ಹುಡುಗನು ಖುಷಿ ಪಡುತ್ತೆ. ಆಮೇಲೆ ಅಜ್ಜಿ ತಾತ, ತಂದೆ ತಾಯಿಗಳು, ಅಂದ್ರೆ ಸನಾತನ ಧರ್ಮದ್ದು ನಾವು ತೋರಿಸೋ ರೇಂಜಿಗೆ ಯಾರಿಗ್ ಬೇಕಾರೋದು ಇಷ್ಟ ಆಗುತ್ತೆ. ಅಂದ್ರೆ ಇಡೀ ಟೋಟಲ್ ಇಡೀ ಕುಟುಂಬ ಇದು ಪ್ಯಾಕೇಜ್, ಇದು ಟೋಟಲ್ ಪ್ಯಾಕೇಜ್. ಅಂದ್ರೆ ಫ್ರಮ್ ಚಿಕ್ಕ ಹುಡುಗರಿಂದ ಹಿಡಿದು ಅಜ್ಜಿ ತಾತ ನೋಡಂತದ್ದು. ಅಜ್ಜಿ ತಾತಂಗೆ ಆ ಕಾಲದಲ್ಲಿ ಸಮುದ್ರ ಮಂಥನ ಯಾರು ನೋಡಿದ್ದಾರೆ? ಕಥೆಗಳು ಕೇಳಿದೀವಿ, ಎಲ್ಲೋ ಟಿವಿಲಿ ಒಂದ್ ಸ್ವಲ್ಪ ಹಿಂಗ ಹಾವು ಎಳೆಯೋದು ಅಂತ ತೋರಿಸಿದ್ದಾರೆ. ನಾವು VFX ಅಲ್ಲಿ ಇಷ್ಟು ಕೇಪಬಿಲಿಟಿ ಇದ್ದು ಇಷ್ಟೊಂದು ಹಾಕೊಂಡು ಮಾಡ್ರ ಒಂದು ಸ್ಕೇಲಿಗೆ ಆ ದೊಡ್ಡ ಸ್ಕ್ರೀನ್ ನೋಡಂಗಿರುತ್ತೆ, ಕಣ್ಣೆದ್ರು ನೋಡ್ದಂಗ ಆಗುತ್ತೆ. ಆಮೇಲೆ ಆ BGM ಇದೆಯಲ್ಲ, ಜೂಡ ಅವ್ರು ಮಾಡಿರೋದು ಅಬ್ಬಾ ಅದ್ಭುತವಾಗಿ ಮಾಡಿದ್ದಾರೆ. ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸರ್. OTT ಏನೋ ನೋಡಿದ್ರೆ ಅದು ನಮ್ ಲಾಸ್, ಅಂದ್ರೆ ಜನರ ಲಾಸ್. ಅದು ಇದು ಸ್ಕ್ರೀನ್ ದೊಡ್ಡ ಥಿಯೇಟರ್ ಅಲ್ಲೇ ನೋಡ್ಬೇಕು, ಒಳ್ಳೆ ಸೌಂಡ್ ಇರೋ ಕಡೆನೆ ಹೋಗಿ ನೋಡ್ಬೇಕು. ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಜನಗಳಿಗೆ, ಬೇಜಾರೇ ಆಗಲ್ಲ. ಲಾಫ್ ರೇಟು ಆಮೇಲೆ ಸಿನಿಮಾ ಹಿಟ್ ಆಗೋದು ಏನಕ್ಕೆ ಸರ್? ಒಂದು ಚೆನ್ನಾಗಿರ್ಬೇಕು, ಬೇಜಾರಾಗಿರ್ಬಾರ್ದು, ಕೊನೆಗೆ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ನಾವು. ಸಮಾಧಾನದಿಂದ ಆಚೆ ಬರ್ತೀವಿ, ಖುಷಿಯಾಗಿ ಬರ್ತೀವಿ. ಗುರು ಏನೋ ಚೆನ್ನಾಗಿತ್ತು ಇದ್ರಲ್ಲಿ. ಈ ಸಿನಿಮಾ ಆ ತರ ಒಂದು ಸಿನಿಮಾ, ಅಂದ್ರೆ ನಿಮಗೆ ಸಮಾಧಾನ ಕೊಡುತ್ತೆ, ಅಂದ್ರೆ ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಗತವೈಭವ ಆ ಫೀಲ್ ಗುಡ್ ಫ್ಯಾಕ್ಟರ್ ಮೂವಿ, ಕಂಪ್ಲೀಟ್ ಎಂಟರ್ಟೈನರ್. ಫ್ರಮ್ ಚಿಕ್ಕ ಹುಡುಗರಿಂದ ಹಿಡಿದು ಅಜ್ಜಿ ತಾತ ನೋಡೋಂಥದ್ದು ಎಲ್ಲಾದು. ಲವ್ ಸ್ಟೋರಿ ಇದೆ, ಕಾಮಿಡಿ ಇದೆ, ಫುಲ್ ಇಂಟೆನ್ಸ್ ಲವ್ ಸ್ಟೋರಿ ಇದೆ ಸರ್. ನಿಮ್ಗೆ ಏನ್ ಮುಖ ಎಲ್ಲ ಇದೆ ಸರ್. 4 ಸಿನಿಮಾನ ಒಂದು ಸಿನಿಮಾದಲ್ಲಿ ಕಂಬೈನ್ ಮಾಡಿ ಕೊಟ್ಟಿದೀವಿ. ಅಂದ್ರೆ ಬೇಜಾರಾಗಲ್ಲ. 4 ಸಿನಿಮಾ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸುನಿ ಸರ್ಗೆ 4 ಸಿನಿಮಾ ಒಂದು ಸಿನಿಮಾದಲ್ಲಿ ಕೂರ್ಸೋದು ಈಸಿ ಅಲ್ಲ. 2 ಗಂಟೆ 16 ಇಲ್ಲ 18 ನಿಮಿಷ ಲಾಕ್ ಆಗ್ತಾ ಇದೆ. ಇಷ್ಟರಲ್ಲಿ ನಿಮ್ಗೆ 4 ಸಿನಿಮಾ ಒಂದಲ್ಲಿ ಸಿನಿಮಾ ತೋರಿಸ್ತಾ ಇದೀವಿ ಅಂತಂದ್ರೆ ವಿತೌಟ್ ಬೇಜಾರಾಗ್ದಂಗೆ ಇದ್ ಮಾಡ್ಕೊಳ್ಳಿ. ಆಮೇಲೆ ಟ್ರಸ್ಟ್ ಮೀ, ಯಾರೇ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಅಂದಾಗ ದಯವಿಟ್ಟು ನನಗೆ ಬೇಕಾದ್ರೆ ಡೈರೆಕ್ಟ್ ಆಗಿ ಫೋನ್ ಮಾಡಿ, ನಾನು ನಂಬರ್ ಶೇರ್ ಮಾಡ್ತೀನಿ. ಸೊ ಅಷ್ಟು ಚೆನ್ನಾಗಿ ಬಂದಿದೆ, ನೀವು ನೋಡ್ತೀರಾ. ಸೊ ಆ ಕಾನ್ಫಿಡೆನ್ಸ್ ನಮ್ಮಿದೆ, ನಮ್ಮ ತಂಡದ ಮೇಲೆ ಆ ಕಾನ್ಫಿಡೆನ್ಸ್ ಇದೆ. ಟೆಕ್ನಿಷಿಯನ್ಸ್ ಅಂತೂ ಔಟ್ ಆಫ್ ದಿ ವರ್ಲ್ಡ್ ಟೆಕ್ನಿಷಿಯನ್ಸ್ ಇರೋದು. ಸೊ ಹಿಂಗಾಗಿ ನಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಎಲ್ಲ ದೇವ್ರ ಆರೈಕೆಯಿಂದ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಎಲ್ಲದಕ್ಕೂ ಕೊನೆಗೆ ನಮ್ಮ ದೇವರ ಆಶೀರ್ವಾದ ಇರಲೇಬೇಕು. ಸೊ ಆಶೀರ್ವಾದ ಮಾಡುತ್ತೆ, ಯಾಕಂದ್ರೆ ಇಷ್ಟು ವರ್ಷನೇ ಮಾಡಿದೆ ನಮ್ಗೆ, ಎವ್ರಿ ದಿನ ಮಾಡ್ತಾ ಇದೆ. ಇನ್ನೊಂದು ಸ್ವಲ್ಪ ದಿವಸ ಇದೆ, ದೇವರ ಆಶೀರ್ವಾದ ಇದೆ ಅಂತ ಅನ್ಕೊಂಡು ಇದನ್ನ ನಾವು. ಆಮೇಲೆ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಸೊ ಎಲ್ಲರದು ಸಪೋರ್ಟ್ ಸಿಗ್ತಿದೆ ಸರ್, ಅಷ್ಟೇ. ನಮ್ಗೆ ಮೇಜರ್ ಏನು ಅಂತಂದ್ರೆ ಎಲ್ಲೋದ್ರೂ ಆ ಸಪೋರ್ಟ್ ಸಿಗ್ತಿದೆ. ಎಲ್ಲಾರ್ದು ನಮ್ಮ ಮೂವಿ ಅಂತ ಅಪ್ಕೊಂಡ್ ಮಾಡ್ತಿದ್ದಾರೆ. ಸೊ ಅದು ಎಲ್ಲರಿಗೂ ಎಲ್ಲಿ ಸರ್ ಸಿಗುತ್ತೆ. ಸೊ ಅದೊಂದು ಖುಷಿ ನಮ್ಗೆ. ಎಲ್ಲೇ ಹೋದ್ರು ಇಲ್ಲ ಇದು ನಮ್ಮ ಸಿನಿಮಾ, ಅಂದ್ರೆ ಹೇಳೋದ್ರಲ್ಲೂ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಅಂತ ಒಂದು ಮಾತು ಬರುತ್ತೆ. ಎಲ್ಲ ನಮ್ಮ ಸಿನಿಮಾ ಅಂತ ಎಲ್ಲಾರು ನಮ್ಮ ಸಿನಿಮಾ ಅಂತ ಮಾತಾಡ್ತಿದ್ದಾರೆ, ನಿಮ್ಮ ಸಿನಿಮಾ ಅಂತ ಮಾತೇ ಆಡ್ತಿಲ್ಲ. ನಮ್ಮ ಸಿನಿಮಾ ಇದು ನಾವು ಮಾಡೋಣ, ಶಿವಣ್ಣ ಚೆನ್ನಾಗಿ ಮಾಡೋಣಮ್ಮ, ಇದನ್ನ ಬೇರೆ ರೀತಿ ಮಾಡೋಣಮ್ಮ, ನಮ್ಮ ಸಿನಿಮಾ ಮಾಡೋಣ, ಈ ತರ ಬರಬೇಕು ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಅಂತ ಅಷ್ಟೇ. ಸೂಪರ್ ಸರ್ ಒಳ್ಳೇದಾಗ್ಲಿ. ನಮ್ಮ ಕನ್ನಡಿಗರು ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಟ್ಟಿಲ್ಲ. ಅದು ಅಲ್ಲದೆ ಇದು ತುಂಬಾ ದೊಡ್ಡ ಪ್ರಯೋಗ. ಸೊ ಈ ಪ್ರಯೋಗಕ್ಕೆ ಮತ್ತೆ ಪ್ರಯತ್ನಕ್ಕೆ ಜನ ಕೈ ಹಿಡಿತಾರೆ. ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ. ನಾವು ಹೇಳ್ತೀವಿ ಸಿನಿಮಾ ರಿಲೀಸ್ ಸಿಗೋಣ, ಮತ್ತೆ ಸಕ್ಸಸ್ ಮೆಟಲ್ ಸಿಗೋಣ. ಇದಿಷ್ಟು ದೀಪಕ್ ತಿಮ್ಮಪ್ಪ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.